45 ಅಡಿ ಎತ್ತರದ ಕನ್ನಡ ಧ್ವಜಸ್ತಂಭ ತೆರವು. ತುಮಕೂರು ಕೊರಟಗೆರೆಯಲ್ಲಿ ಘಟನೆ. ಸರ್ಕಾರಿ ಬಸ್ ನಿಲ್ದಾಣದಲ್ಲಿದ್ದ ಕನ್ನಡ ಧ್ವಜಸ್ತಂಭ ವಾಹನ ಸಂಚಾರಕ್ಕೆ ಅಡಚಣೆ ಎಂದು ಅಂತ ಹೇಳಿ ಕ್ರಮ. 10 ಕಡೆ ಪೊಲೀಸ್ ಸಿಬ್ಬಂದಿಗಳಿಂದ ನಾಕಾಬಂದಿಯನ್ನ ಹಾಕಲಾಗಿದೆ. ವಿದ್ಯುತ್ ಸಂಪರ್ಕ ಸ್ಥಗಿತ ಮಾಡಿ ರಾತ್ರೋರಾತ್ರಿ ಕಾರ್ಯಾಚರಣೆಯನ್ನ ಮಾಡಲಾಗಿದೆ. ತಡರಾತ್ರಿ 1 ಗಂಟೆಗೆ ಆರಂಭವಾಗಿ ಬೆಳಿಗ್ಗೆ 8 ಗಂಟೆಗೆ ಅಂತ್ಯವಾಗಿದೆ. ಕನ್ನಡ ಧ್ವಜಸ್ತಂಭವನ್ನ ಇದೀಗ ತೆರವು ಮಾಡಲಾಗ್ತಾ ಇರುವಂತದ್ದು. ಈಗಾಗಲೇ ಆಗಿದೆ ತೆರವು ಕಾರ್ಯಾಚರಣೆ. 10 ಕಡೆ ಪೊಲೀಸ್ ಸಿಬ್ಬಂದಿಗಳಿಂದ ನಾಕಾಬಂದಿಯನ್ನ ಹಾಕಲಾಗಿದೆ. ವಿದ್ಯುತ್ ಸಂಪರ್ಕ ಕಡಿತ ಮಾಡಿ ರಾತ್ರೋರಾತ್ರಿ ಕಾರ್ಯಾಚರಣೆಯನ್ನ ಮಾಡಲಾಗಿದೆ. 45 ಅಡಿ ಎತ್ತರದ ಕನ್ನಡ ಧ್ವಜಸ್ತಂಭವನ್ನ ತೆರವು ಮಾಡಲಾಗಿದೆ. ಯಾಕಂತಂದ್ರೆ ಸಾಕಷ್ಟು ಅಪಘಾತಗಳು ಆಗ್ತಾ ಇತ್ತು ಅನ್ನುವಂತಹ ನಿಟ್ಟಿನಲ್ಲಿ ಆ ಒಂದು ಕಾರಣವನ್ನ ಕೊಟ್ಟು ಇದೀಗ ಆ ಒಂದು ಧ್ವಜಸ್ತಂಭವನ್ನ ತೆರವು ಮಾಡಲಾಗಿದೆ. ಸಾಕಷ್ಟು ಅಪಘಾತಗಳಾಗ್ತಾ ಇತ್ತು. ತಿರುವಿದೆ, ಅಲ್ಲಿ ಸರಿಯಾಗಿ ತಿರುವು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿ ಸಾಕಷ್ಟು ಒಂದು ಕಡೆ ಕಂಪ್ಲೇಂಟ್ಗಳು ಕೂಡ ಕೇಳಿ ಬಂದಿದ್ವು. ಈ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಂಡು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಇಲಾಖೆ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಂಡು ಕನ್ನಡ ಧ್ವಜಸ್ತಂಭವನ್ನು ತೆರವು ಮಾಡಿದೆ.